ಭಗವಂತನ ಇಚ್ಛೆ ಇಲ್ಲದೆ ಪ್ರಪಂಚದಲ್ಲಿ ಏನೂ ನಡೆಯೋದಿಲ್ಲ. ತೃಣಮಪಿ ನ ಚಲತಿ ಅಂತ ಹೇಳಿದಂಥ ಕೃಷ್ಣ ಮುಂದುವರಿಸುತ್ತಾ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 20 ಈ ರೀತಿ ಹೇಳ್ತಿದ್ದಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಹನ್ಯತೆ ಹನ್ಯಮಾನೇ ಶರೀರೇ. ಇಲ್ಲಿ ಕೃಷ್ಣ ಪರಮಾತ್ಮ ಜೀವಸ್ವರೂಪ ಅಂದರೆ ಏನು ಅಂತ ವಿವರಿಸ್ತಾ ಇದ್ದಾನೆ. ಈ ಜೀವಸ್ವರೂಪ ಎಂದೂ ಹುಟ್ಟೋದಿಲ್ಲ ಮತ್ತು ಎಂದೂ ನಾಶವಾಗೋದಿಲ್ಲ. ಅದು ಸದಾ ಏಕರೂಪದಲ್ಲಿರುತ್ತೆ. ಯಾಕೆ ಅಂದರೆ ಜೀವಸ್ವರೂಪ ಭಗವಂತನ ಪ್ರತಿಬಿಂಬ. ಭಗವಂತನಿಗೆ ಹುಟ್ಟಿಲ್ಲ, ಅವನು ನಿತ್ಯ ಹಾಗೂ ಶಾಶ್ವತ. ಜೀವ ಸದಾ ಶರೀರದಿಂದ ಶರೀರಕ್ಕೆ ಸಂಚರಿಸುತ್ತಾ ಇರುತ್ತೆ. ಆದರೆ ದೇಹ ಬದಲಾದಂತೆ ಜೀವಸ್ವರೂಪ ಬದಲಾಗೋದಿಲ್ಲ. ಭೌತಿಕ ಶರೀರಕ್ಕೆ ಮುದಿತನ ಇದ್ದ ಹಾಗೆ ಜೀವಸ್ವರೂಪಕ್ಕೆ ಮುದಿತನ ಇಲ್ಲ. ಅದು ಸದಾ ಏಕರೂಪದಲ್ಲಿರುತ್ತೆ. ಆದರೆ ಪ್ರಭಾವದಿಂದ ಬಂದ ನಂಬಿಕೆ ಬದಲಾಗಬಹುದು. ಉದಾಹರಣೆಗೆ, ಒಂದು ಜನ್ಮದಲ್ಲಿ ನಾಸ್ತಿಕನಾಗಿರುವವನು ಇನ್ನೊಂದು ಜನ್ಮದಲ್ಲಿ ಪೂರ್ತಿ ಆಸ್ತಿಕನಾಗಬಹುದು. ಸ್ವಭಾವ ವಿಶಿಷ್ಟನಾದ ಜೀವ ಯಾವತ್ತೂ ಬದಲಾಗದೆ ನಾಶವಾಗದೆ ಉಳಿತಾನೆ. ಆತ್ಮ ವಿದ್ಯೆಯಿಂದ ತುಂಬಿರುತ್ತೆ ಅಥವಾ ಸದಾ ಪ್ರಜ್ಞೆಯಿಂದ ತುಂಬಿರುತ್ತೆ. ಆದ್ದರಿಂದ ಪ್ರಜ್ಞೆ ಆತ್ಮದ ಲಕ್ಷಣ. ಆತ್ಮ ಹೃದಯದಲ್ಲಿ ನೆಲೆಸಿರುತ್ತೆ. ಅದನ್ನು ಅಲ್ಲಿ ಕಾಣಲಾಗದಿದ್ದರೂ ಕೂಡ ನಾವು ಆತ್ಮದ ಇರುವಿಕೆಯನ್ನು ಪ್ರಜ್ಞೆಯ ಇರುವಿನಿಂದಲೇ ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಗೆ, ಕೆಲವೊಂದು ಸಲ ನಾವು ಮೋಡಗಳಿಂದ ಅಥವಾ ಬೇರಾವುದೋ ಕಾರಣಗಳಿಂದ ಆಕಾಶದಲ್ಲಿ ಸೂರ್ಯನನ್ನು ನೋಡೋಕ್ಕಾಗೋದಿಲ್ಲ. ಆದರೆ ಸೂರ್ಯನ ಪ್ರಕಾಶ ಸದಾ ಇದ್ದೇ ಇರುತ್ತೆ. ಆದ್ದರಿಂದ ಅದನ್ನು ಹಗಲು ಅಂತ ನಾವು ನಂಬ್ತೀವಿ. ಬೆಳಗಿನ ಜಾವ ಆಕಾಶದಲ್ಲಿ ಸ್ವಲ್ಪ ಬೆಳಕನ್ನು ಕಾಣ್ತಿದ್ದ ಹಾಗೆ ಸೂರ್ಯ ಆಕಾಶದಲ್ಲಿದ್ದಾನೆ ಅಂತ ನಮಗೆ ಅರ್ಥ ಆಗುತ್ತೆ. ಹಾಗೆ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಎಲ್ಲ ದೇಹಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪ್ರಜ್ಞೆ ಇರೋದ್ರಿಂದ ನಾವು ಆತ್ಮದ ಇರುವನ್ನು ಅರ್ಥ ಮಾಡಿಕೊಳ್ಳುತ್ತೀವಿ. ಆದರೆ ಆತ್ಮದ ಈ ಪ್ರಜ್ಞೆ ಪರಮೋನ್ನತದ ಪ್ರಜ್ಞೆಯಿಂದ ಭಿನ್ನವಾದದ್ದು. ಯಾಕೆ ಅಂದರೆ ಪರಮ ಪ್ರಜ್ಞೆ ಸರ್ವಜ್ಞವಾದದ್ದು. ಭೂತ, ವರ್ತಮಾನ ಮತ್ತು ಭವಿಷ್ಯಗಳನ್ನು ಒಳಗೊಂಡಿರುವಂಥದ್ದು. ಮನುಷ್ಯ ದೇಹದಲ್ಲಿನ ಆತ್ಮದ ಬಗ್ಗೆ ಪ್ರತಿಯೊಂದು ಶ್ಲೋಕದಲ್ಲೂ ಹೊಸ ಹೊಸ ನಿರೂಪಣೆಗಳನ್ನು ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನಂತ ವಿವರಿಸ್ತಾನೆ ಅನ್ನೋದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.